ಯೂರಿನ್ ಪಾಸ್ ಮಾಡಿದಾಗ ಬ್ಲಡ್ ಹೋಗ್ತಿತ್ತು, ಕ್ಯಾನ್ಸರ್ ಇದೆ ಅಂತ ಗೊತ್ತಾಯ್ತು. ಅದಾದ್ಮೇಲೆ ಅವರು ಬ್ಲಾಡರ್ ರಿಮೂವ್ ಮಾಡಬೇಕು ಅಂತ ಹೇಳಿದ್ರು. ಈ ಥರ ಕ್ಯಾನ್ಸರ್ ಇದ್ರ ಬಗ್ಗೆ ಹಂಗೆ ನೋಡ್ತಾ ಇದ್ವಿ. ವಿತೌಟ್ ಆಪರೇಷನ್ ಏನಾದರೂ ಟ್ರೀಟ್ಮೆಂಟ್ ಇದೆಯಾ, ಆಯುರ್ವೇದಿಕಲ್ಲಾಗಲಿ ಇಲ್ಲ ಬೇರೆ ಯಾವ್ದಾದ್ರು ಆಗಲಿ ಅಂತ. ಅವಾಗ ಇದು ಪುನರ್ಜನ್ ಆಸ್ಪತ್ರೆ ಬಗ್ಗೆ ಕೆಲವೊಂದು ವಿಡಿಯೋಸ್ ನೋಡಿದೆ. 6 ಮಂತಲ್ಲಿ ಇಲ್ಲಿ ಬಂದು ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಯೂರಿನಲ್ಲಿ ಏನು ಬ್ಲಡ್ ಹೋಗ್ತಾ ಇಲ್ಲ. ಆಮೇಲೆ ಪೇಯ್ನ್ ಬರೋದು ಅದು ಕಮ್ಮಿ ಆಗಿದೆ. ಊಟ ಮುಂಚೆಗಿನ ಸ್ವಲ್ಪ ಬೆಟರು, ನಿದ್ದೆ ಚೆನ್ನಾಗಿ ಬರುತ್ತೆ. ಸರ್ ನಮಸ್ಕಾರ, ಸಿದ್ದರಾಜು ಅಂತ, ತುಮಕೂರಿಂದ. ಪೇಷಂಟ್ ನಮ್ಮ ತಂದೆ ಆಗಬೇಕು, ಸಿದ್ದಯ್ಯ ಅಂತ. ಅವ್ರಿಗೀಗ 75 ವರ್ಷ ವಯಸ್ಸು. ಲಾಸ್ಟ್ ಇಯರ್ ನವೆಂಬರಲ್ಲಿ ಗೊತ್ತಾಗಿದ್ದು ನಮಗೆ. ಯೂರಿನ್ ಪಾಸ್ ಮಾಡಿದಾಗ ಬ್ಲಡ್ ಹೋಗ್ತಿತ್ತು. ಅಲ್ಲೇ ತುಮಕೂರಲ್ಲೇ ಯೂರಾಲಜಿಸ್ಟ್ ಡಾಕ್ಟರ್ ಚೆಕ್ ಮಾಡಿಸಿದ್ದಕ್ಕೆ ಸ್ಕ್ಯಾನಿಂಗ್ ಮಾಡಿಸಿದ್ಮೇಲೆ ಟ್ಯೂಮರ್ ತರ ಆಗಿದೆ ಬ್ಲಾಡರಲ್ಲಿ ಅಂತೇಳಿ ಆಮೇಲೆ ಪೆಟ್ ಸ್ಕ್ಯಾನಿಂಗ್ ಮಾಡಿಸಿದ್ರು. ಅವಾಗ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯ್ತು. ಅದಾದ್ಮೇಲೆ ಅವರು ಬ್ಲಾಡರ್ ರಿಮೂವ್ ಮಾಡಬೇಕು ಅಂತ ಹೇಳಿದ್ರು. ನಾವು ಏಜ್ ಆಗಿದೆ ಈ ಟೈಮಲ್ಲಿ ಬೇಡ ಅಂತ, ಈಗ ನಾವು ಯೂಟ್ಯೂಬಲ್ಲಿ ಈ ಪುನರ್ಜನ್ ಆಸ್ಪತ್ರೆ ಬಗ್ಗೆ ನೋಡಿದ್ವಿ. ಅದಕ್ಕೆ ಇಲ್ಲಿ ಒಂದ್ಸತಿ ಬಂದು ವಿಸಿಟ್ ಮಾಡೋಣ ಅಂತ ಬಂದು ಟ್ರೀಟ್ಮೆಂಟ್ ತಗೊಂತಾ ಇದೀವಿ. ಗೊತ್ತಾದ್ಮೇಲೆ ಬಯಾಪ್ಸಿ ಎಲ್ಲ ಮಾಡಿದಾದ್ಮೇಲೆ ಡೈರೆಕ್ಟ್ ಇಲ್ಲಿಗೆ ಬಂದಿದ್ದು ನಾವು. ಆಪರೇಷನ್ ಏನು ಮಾಡಿಸ್ಲಿಲ್ಲ. ಇಲ್ಲಿಗೆ ಬರೋಕ್ ಮುಂಚೆ ಯೂರಿನ್ ಪದೇ ಯೂರಿನ್ ಹೋಗ್ತಿತ್ತು, ಯೂರಿನ್ ಕಂಟ್ರೋಲ್ ಇರ್ಲಿಲ್ಲ. ಆಮೇಲೆ ಯೂರಿನ್ ಪಾಸ್ ಮಾಡಕ್ ಹೋದಾಗ ಬೇಗ ಬರ್ತಿರ್ಲಿಲ್ಲ, ನಿಧಾನಕ್ಕೆ ಬರೋದು, ಪೇಯ್ನ್ ಬರೋದು ಅವಾಗ ಸ್ವಲ್ಪ. ಆಮೇಲೆ ಒಂದು ವಾರಕ್ಕೊಂದ್ಸಲಿ ಬ್ಲೀಡಿಂಗ್ ಬರೋದು, ಊಟ ಸರಿಯಾಗಿ ಸೇರ್ತಿರ್ಲಿಲ್ಲ, ನಿದ್ದೆ ಸರಿಯಾಗಿ ಬರ್ತಿರ್ಲಿಲ್ಲ, ಈ ತರ ಸಮಸ್ಯೆ ಇತ್ತು. ಅವ್ರು ಡಾಕ್ಟರ್ ಹೇಳಿದ್ದು ಅದೇ ಸ್ಮೋಕ್ ಮಾಡೋರ್ಗೆ ಹಿಂಗಾಗುತ್ತೆ, ಆಮೇಲೆ ವಂಶ ಪಾರಂಪರ್ಯವಾಗಿ ಅವ್ರ ಮನೇಲಿ ಯಾರಿಗಾದ್ರೆ ತಂದೆ ತಾಯಿ ಯಾರಿಗಾದ್ರೆ ಈ ತರ ಆಗುತ್ತೆ, ಇಲ್ಲ ಕೆಮಿಕಲ್ ಕೆಲಸ ಮಾಡೋರ್ಗೆ ಅದು ಇದಾಗಿ ಮುಂದೆ ಈ ತರ ಆಗುತ್ತೆ ಅಂತ ಹೇಳಿದ್ರು. ಸ್ಮೋಕ್ ಇತ್ತು, ಅದ್ ಬಿಟ್ರೆ ಇನ್ ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರು ಇರ್ಲಿಲ್ಲ. ಈಗೆಲ್ಲ ಸ್ಟಾಪ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ನವೆಂಬರ್ ಬಂದಿದ್ವಿ, ಅವಾಗಿಂದ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ 6 ಮಂತ್ ಆಯ್ತು. 6 ಮಂತ್ ಅಲ್ಲಿ ಇಲ್ಲಿ ಬಂದು ಟ್ಯಾಬ್ಲೆಟ್ ತಗೊಂಡ್ಮೇಲೆ ಯೂರಿನಲ್ಲಿ ಏನು ಬ್ಲಡ್ ಹೋಗ್ತಾ ಇಲ್ಲ. ಆಮೇಲೆ ಪೇಯ್ನ್ ಬರೋದು ಅದು ಕಮ್ಮಿ ಆಗಿದೆ. ಊಟ ಮುಂಚೆಗಿನ ಸ್ವಲ್ಪ ಬೆಟರ್ ಸೇರುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ. ಅದೇ ಯೂಟ್ಯೂಬ್ ಅಲ್ಲಿ ಈ ತರ ಕ್ಯಾನ್ಸರ್ ಇದ್ರ ಬಗ್ಗೆ ಹಂಗೆ ನೋಡ್ತಾ ಇದ್ವಿ. ವಿತೌಟ್ ಆಪರೇಷನ್ ಏನಾದ್ರು ಟ್ರೀಟ್ಮೆಂಟ್ ಇದೆಯಾ, ಆಯುರ್ವೇದಿಕಲ್ ಆಗ್ಲಿ ಇಲ್ಲ ಬೇರೆ ಯಾವ್ದಾದ್ರು ಆಗಲಿ ಅಂತ. ಅವಾಗ ಇದು ಪುನರ್ಜನ್ ಆಸ್ಪತ್ರೆ ಬಗ್ಗೆ ಕೆಲವೊಂದು ವಿಡಿಯೋಸ್ ನೋಡಿದೆ. ಒಂದ್ಸಲಿ ಟ್ರೈ ಮಾಡೋಣ ಅಂತ ಹೇಳಿ ಬಂದಿದ್ದು. ಈಗ 6 ಮಂತ್ ಆಯ್ತಲ್ವಾ, ಇವತ್ತು ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ದಾರೆ, ಮತ್ತೆ ರಿಟರ್ನ್ ಸ್ಕ್ಯಾನಿಂಗ್ ಮಾಡ್ಸಕ್ಕೆ. ಅದ್ ಮಾಡ್ಸಿದ್ಮೇಲೆ ಅದು ಏನು ಹೆಂಗಿದೆ, ಪ್ರೋಗ್ರೆಸ್ ಏನಾಗಿದೆ ಅಂತೆಲ್ಲ ಗೊತ್ತಾಗುತ್ತೆ. ಥ್ಯಾಂಕ್ಸ್.